ಬರದಿ ಗೋತ್ರ ಎಡೆಗೈದು ಹೀಗಾಗ್ತಾ ಉಂಟು ಅಂತ ನನ್ನ ಸಮಸ್ಯೆ. ಓ ದೇವರೇ, ನನ್ನ ಸಮಸ್ಯೆ ಗೊತ್ತಾಗಲಿಲ್ಲ. ನಿನ್ನೆ ಬಂದಿದ್ದಿ, ನಾನು ಯಾವಾಗಲೂ ಮತ್ತೆ ಒಂದು ಹೋಗುವ ಅಲ್ಲ, ಹೀಗೆಲ್ಲ ಬಂದವನಲ್ಲ. ಇಲ್ಲ, ಯಾವತ್ತು ಹೀಗೆಲ್ಲ ಬರುವುದೇ ಇಲ್ಲ. ನಾನು ಏನೋ ನಿನ್ನ ಸ್ಥಿತಿ ನಾನು ಯಾರು ಗೊತ್ತಾಯ್ತಲ್ಲ ಪ್ರಭು, ಅಮ್ಮ ಅಂತಾಯ್ತಲ್ಲ. ನಂದರವನ್ನಲ್ಲಿದ್ದವ ನಾನು, ನೀವೇ ಹೇಳಿದ್ದು ಆ ಹೊರವನ್ನು ನೋಡ್ಕೊಂಡಿರ್ಬೇಕು ಅಂತ. ಅಲ್ಲೇ ಇದ್ದದ್ದು ಹೌದು, ಸರಿ. ಇಲ್ಲಿವರೆಗೆ ಯಾವ ತಾಪತ್ರಗಳು ನಮ್ಗೆ ಆದದ್ದಿಲ್ಲ. ಇಲ್ಲ, ಆದ್ರೆ ಇವತ್ತು ಯಾಕೆ ಆಯ್ತು ಹೀಗಾಯ್ತು ಗೊತ್ತಾಗ್ತಾ ಇಲ್ಲ. ಏನಾಯ್ತು ಅಂತ ಬೇಕಲ್ಲ. ಸಾಯ್ತೇವೋ? ಸಾಯುವುದಿಲ್ಲ. ನಮಗೆ ಸಾವಿಲ್ಲ. ಯಾಕೆ? ನಾವೆಲ್ಲರೂ ಕುಡಿದವರು ಅಲ್ವ? ಏನನ್ನ ಅಮೃತವನ್ನಲ್ಲವೇ? ಹಾಗಾಗಿ ನಮ್ಮ ಪಾಲಿಗೆ ಸಾವಿಲ್ಲ. ಸಾವಿಲ್ಲ, ಹಾಗಾದ್ರೆ ಬದುಕೋಣವೇ? ಬದುಕಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ಅವಸ್ಥೆ ಆಗ್ತಾ ಉಂಟು. ಏನಂತ ಹೇಳಿ, ಒಳ್ಳೆ ರೀತಿಯಲ್ಲಿ ನೋಡ ನೋಡ್ಕೊಂಡಿದ್ದವರು ಇದ್ದಕ್ಕಿದ್ದ ಹಾಗೆ ಏನು ಆಯ್ತು ಅಂತಿಲ್ಲ. ಒಳ್ಳೆಯ ಹೊಟ್ಟೆ ಉಬ್ಬೇರುವುದೇ ಮಗೆಲ್ಲ, ಹೊಟ್ಟೆ ಉಬ್ಬೇರುವುದೇ ಮಗೆಲ್ಲ, ಕೊಟ್ಟು ತಿನ್ನುವುದು ಎಂಬ ಶ್ವಾಸ ಸುಳ್ಳಲ್ಲ, ಕೊಟ್ಟು ತಿನ್ನುವುದು ಎಂಬ ಶ್ವಾಸ ಸುಳ್ಳಲ್ಲ, ಶ್ವಾಸ ಸುಳ್ಳಲ್ಲ, ಶ್ವಾಸ ಸುಳ್ಳಲ್ಲ. ಕಷ್ಟವಾಗುವುದ ಕೊಟ್ಟು ಕೂಡಿದ ಬಟ್ಟೆ ಎಳೆಯುವುದು ದೃಷ್ಟಿ ಅರಿಯುವುದು. ದೇವದೇವನೇ ನಾವು ಬದುಕುವುದಾವು ಬಾರದು ಏನಿದೆ ಬಳಿ ದೇವದೇವನೇ. ದೇವ ದೇವ ಆರೋಗ್ಯ ಸರಿ ಏನೋ ಸಮಸ್ಯೆ ಆಗಲ್ಲ ಸ್ವಾಮಿ. ಮತ್ತೆ ನಮ್ಗೆ ಯಾವತ್ತಾದ್ರೂ ಆರೋಗ್ಯ ಹಾಳಾಗಿ ಉಂಟಾ? ನಾನು ಕೇಳಿದ್ದು ನಮ್ಗೆ ಯಾರಿಗೂ ಆರೋಗ್ಯ ಹಾಳಾಗೋ ಪ್ರಶ್ನೆ ಇಲ್ಲ. ನಿನ್ನ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ. ಅವತ್ತು ನಾನು ಬಂದಾಗ ಹೀಗಿದ್ದ ಇಲ್ಲ, ಇವತ್ತು ನೋಡಿದ್ರ ನನ್ನ ಹೊಟ್ಟೆ ಇದ್ದಕ್ಕಿದ್ದ ಹಾಗೆ ಉಪೇರುತ್ತಾ ಉಂಟು. ಅಯ್ಯೋ, ಮೇಲೆ ಹೋಗ್ತದೆ ಬಿಟ್ಟು ಅಲ್ವಾ?
ಅಷ್ಟೊತ್ತಿ ಒಂದು ಶ್ವಾಸ ಹೋದ್ರೆ ಸ್ವಲ್ಪ ಅಡ್ಡಿಲ್ಲ. ಅಲ್ಲ ಪುಣ್ಯ, ಶ್ವಾಸ ಹೋಗೋದ್ರೆ ಶ್ವಾಸ ಹೋಗುವುದೂ ಇಲ್ಲ, ಬಿಡ್ಲಿಕ್ಕೂ ಆಗುದಿಲ್ಲ. ಯಾಕೆಲ್ಲ ಹೀಗಾಗಿತ್ತಾಗಿದೆ? ಅದೇ ಆಶ್ಚರ್ಯ. ನೋಡ್ತಾ ಇದ್ದಾಗೆ ನಮ್ಮ ಸಂಗ್ರಾಮದಲ್ಲಿ ಕುರಿ ಶುರುವಾಯ್ತು. ಉರಿ 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 ಉರಿ. ಯಾಕಪ್ಪ ಈ ಜಾತಿ ಉರಿ ಅಂತ ಲೆಕ್ಕ ಹಾಕಿದ್ರೆ ಮಳೆ ಬರ್ಲಿಕ್ಕೆ ಅಂತ ಲೆಕ್ಕ ಹಾಕಿತ್ತು. ಆಗಲೇ ಮಳೆ ಬರ್ತದೆ. ಭೂಲೋಕಕ್ಕೆ ನಾವು ಮಳೆ ಸುರಿಸುವರು ಬಿಟ್ರೆ ಇಲ್ಲಿ ಮಳೆ ಬರುವ ಪ್ರಶ್ನೆ ಇಲ್ಲ. ಮಳೆ ಬೆಳೆ ನಾವು ಕೊಡುವುದಲ್ಲ. ಅಲ್ಲಾದ್ರೂ ಹೌದು, ಉರಿ ಶುರುವಾಯ್ತಾ? ಇವತ್ತು ಭಾರಿ ಉರಿ ಉಂಟು, ಮಳೆ ಬರೋ ಲಕ್ಷಣ ಉಂಟು ಅಂತ ಅವ್ರು ಹೇಳ್ತಾರೆ. ನಿರೀಕ್ಷೆ ಮಾಡ್ತಾರೆ. ಇಲ್ಲ, ಹಾಗಲ್ಲ. ಎಷ್ಟೇ ಉರಿ ಆದ್ರೂ ಮಳೆ ಬರುವುದಿಲ್ಲ. ಇಲ್ಲವೇ ಉರಿ ಅಂತ ಲೆಕ್ಕ ಆಗ್ತಾ ಇದ್ದ ಹಾಗೆ ಹೊಗೆ 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 ಧೂಮ. ಎಲ್ಲಿ ನೋಡು ಧೂಮ. ಹೌದಾ? ಈ ದ್ವೈಲೋಕದ ಕಂದನವನಕ್ಕೆ ಯಾರಪ್ಪ ಹೋಮ ಹಾಕಿದವರು, ಯಾರಪ್ಪ ಬೆಂಕಿ ಹಾಕಿದವರು ಅಂತ ಲೆಕ್ಕ ಹಾಕಿತ್ತು. ಬೆಂಕಿಯಲ್ಲೂ ಕಾಣುವುದಿಲ್ಲ. ಮಾಡ್ತಾರೇನೋ ಇಲ್ಲ, ಆದ್ರೂ ಹೊಗೆ ಸುಳ್ಳಲ್ಲ. ಹೌದು, ಹೊಗೆ ನೋಡ್ತಾ ನೋಡ್ತಾ ಇದ್ದಕ್ಕಿದ್ದ ಹಾಗೆ ನಮ್ಮ ಶ್ವಾಸ ಶ್ವಾಸ ಬಿಡ್ಲಿಕ್ಕೆ ಆಗುದಿಲ್ಲ. ಶ್ವಾಸ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ ತಕ್ಷಣ ಧೂಮವನ್ನು ನುಂಗಿ ನುಂಗಿ ಈಗ ನಮ್ಮಲ್ಲಿ ವೈದ್ಯರಿಲ್ವೇನೋ? ಯಾರೋ ಅಶ್ವಿನಿ ದೇವತೆಗಳು ಒಬ್ರಲ್ಲ ಇಬ್ಬಿಬ್ರು ಇದ್ದಾರೆ. ಹೋಗ ನೋಡ್ದೆ, ಒಮ್ಮೆ ತೋರಿಸಬೇಕು. ಅವರಿಗೆ ತೋರಿಸ್ಬೇಕು ಅಂತ ಹೋದೆ. ಏನ್ ಹೇಳಿದ್ರು? ಹೋಗಿ ನೋಡ್ದೆ, ಎಂತ ನೋಡೋದು. ನಾನೇ ಹೀಗಂತ ಮಾಡಿದ್ದೆ, ಅವ್ರು ನನ್ನನ್ನು ಮುದ್ದೆ ಶುರುವಾಗಿದೆ. ಓಹೋ, ಪಾಪ ಏನು ಬಿದ್ದು ಹೊರಡಾಡ್ತಾರೆ ಗೊತ್ತಿಲ್ಲ. ವೈದ್ಯರಿಗೆ ವೈದ್ಯರು ಬೇಕೇ ಬಿಟ್ಟು ಈಗ ನಮ್ಗವ್ರು ಔಷಧ ಕೊಡಿಸ್ತಾರಿಲ್ಲ ಅವ್ರೀಗ. ಅಂದ್ರೆ ನಿಮ್ಮ ಸ್ಥಿತಿ ಹೇಗೋ ಅವ್ರ ಕಥೆಯು ಹಾಗೆ ಸ್ಥಿತಿಯು ಹಾಗೆ ಅಂತ ಹಾಗೆ ಆಗಿದೆ. ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ಉಬ್ಬೆ ಅಂತ ಉಂಟು, ಉಸಿರಾಟ ಸಮಸ್ಯೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ಹೇಗೆ ಆಗ್ತಾ ಉಂಟು, ಏನಾಯ್ತು ಗೊತ್ತಾಯ್ತು ನೋಡಯ್ಯ. ನಮ್ಗೆ ಆದಿದ್ದವ್ರು ಇದ್ದಾರೆ, ಆ ಪಾಪಿಗಳು ದಾನವರು. ಅವರ ತಂತ್ರವೇ ಅಲ್ಲ, ಮನುಜರ ಮಾಟವ ಮುನಿಗಳ ಶಾಪವೋ ಕ್ಷಣವರೆಗೂ ಈಗ ಮಾಡ್ತಾ ಉಂಟಾಗ ಈಗ ಸಾಧ್ಯವೇ ಇಲ್ಲ. ಯಾರ ನಮ್ಮ ದೇವಲೋಕ ಮಾಟ ಮಾಡಿದ್ರೆ ಹೇಗೆ, ಮಾಟ ಮಾಡಿದಂತ ಆಗ್ತದ? ಅಲ್ಲ, ಯಾರ ಶಾಪ ಹೊಡೆದ್ರೆ ಹೇಗೆ ಗೊತ್ತಿಲ್ಲ. ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಸಾವಂತೂ ಬರುವುದಿಲ್ಲ, ಬದುಕಲಿಕ್ಕೆ ಅವಕಾಶ ಇಲ್ಲಂತಾಗಿದೆ. ನಮ್ಮನ್ನು ನೀವೇ ಕಾಪಾಡಬೇಕು. ಇವತ್ತೀಗ ನಮ್ಗೆ ಹೊಟ್ಟೆ ಬಂದಿದೆ, ನೀವು ಸುಮ್ಮನಾದ್ರೆ ನಾಳೆ ನಿಮ್ಗೂ ಹೊಟ್ಟೆ ಬಂದ ಲಕ್ಷಣ ಉಂಟು. ನಿಮ್ಗೆ ಹೊಟ್ಟೆ ಬಂತು ಅಂತಾದ್ರೆ ಇವರಿಗೆಲ್ಲರಿಗೂ ಹೊಟ್ಟೆ ಬಂದ ಹಾಗೆ ಆಲೋಚನೆ ಮಾಡಿ. ಅಯ್ಯೋ ದೇವರೇ, ಉಪಶಮನಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ಸುರರಿಂದ ಮಾತಿಗೆ ಸುರಭಾಗ ನುಡಿದನು, ಸುರರಿಂದ ಮಾತಿಗೆ ಸುರಭಾಗ ನುಡಿದ ಧರೆಯಲ್ಲಿ ಕೌಶಿಕನು, ಧರೆಯಲ್ಲಿ ಕೌಶಿಕನು. ಉಸಿರಾಡುವುದು ಕಷ್ಟ, ಹೊಟ್ಟೆ ಉಬ್ಬೇರುತ್ತಿದೆ, ಹೇಗೆ ಬದುಕುವುದು?
ಮುಂದಿನ ಗತಿಯಾದ್ರೂ ಏನು, ಸ್ಥಿತಿಯಾದ್ರೂ ಏನು, ಅದೇ ಸಮಸ್ಯೆ. ಹೀಗೆಲ್ಲ ಭಯ ಪಡ್ತಾ ಇದ್ದೀರಾ? ಯಾಕೆ ಹೀಗಾಯ್ತು ಒಡೆಯ? ನಮ್ಮಲ್ಲಿರುವಂತ ವೈದ್ಯರಿಗೂ ಕೂಡ ಹಾ, ಇಂಥ ಕಷ್ಟಕಾಲ ಒದಗಿ ಬಂದಿದೆ. ಅವ್ರಿಗೂ ಏನ್ ಬೇಕು ಎಲ್ಲ ಹೇಳಿದ್ರೆ? ಬಾಲಕ, ಓ, ನಾನು ಹಾ, ಎಲ್ಲವನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡೆ. ಹೌದೇ? ಒಮ್ಮೆ ಮೂಲ ದೃಷ್ಟಿಯನ್ನು ಹಾಯಿಸು. ಏನಾಗ್ತಾ ಉಂಟು? ನೋಡು, ಹಾ, ಕಾದಿದಂಥನ ಹೌದು. ಕೌಶಿಕ ಮಹಾಮುನಿ ಮೂಲಕ ನೋಡ್ದೆ. ಘೋರವಾದಂತ ತಪದಲ್ಲಿಯೇ ನಿರತನಾಗಿದ್ದಾನೆ. ಹಾ, 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 ಸಾಮಾನ್ಯ ನಿಂತ್ಕೊಳ್ಬೇಡ, ಹಾ. ಸಾಮಾನ್ಯದ ಅರಿವೇ ಅಲ್ಲ. ಹೌದಾ? ಹೌದೌದು, ಹಾ. ಘನಘೋರ ತಪ. ಓ, ಅವನು ತಪಸ್ಸು ಮಾಡ್ಲಿಕ್ಕೆ. ಆ ತಪೋಜ್ವಾಲೆ ಅಂತ ಹೇಳುವುದು ಹಾ. ನಮ್ಮ ಸ್ವರ್ಗವನ್ನೇ ಮುಟ್ಟಿದೆ. ಓ, ಅವನ ತಪಸ್ಸಿನ ಪ್ರಭಾವವೇ ಅವನ ಹೀಗಾಗಿ. ಪ್ರಭಾವವೇ ಹೀಗೆ. ಹಾಗಾಗಿ ನಮ್ಗೆ ಇಷ್ಟೆಲ್ಲ ಕಷ್ಟ ಉಂಟಾಗುತ್ತಾಗಿದೆ. ಯಾಕಾದ್ರೂ ಅವನು ತಪಸ್ಸು ಮಾಡಿದ. ಲೋಕ ಕಲ್ಯಾಣಾರ್ಥಕವಾಗಿ ಅವನು ಯಾವ ಕಲ್ಯಾಣ ಮಾಡಲಿಲ್ಲ. ಈಗ ಆದ್ರೆ ನಮ್ಮ ಪಾಲಿಗೆ ಕಷ್ಟ ಬದಿಗೆ ಬಂದಿದೆ. ಯೋಚಿಸಬೇಡ, ನಾನಿದ್ದೇನೆ ಆ ಕಷ್ಟ ಪರಿಹಾರಕ್ಕಾಗಿ. ಏನ್ ಮಾಡುವುದು ಈಗ? ಹಾಗಂತ ಅಲ್ಲಿಯವರೆಗೂ ಪದರಬೇಕು ತಾನೆ, ಉಪಶಮನ ಆಗ್ಲೇಬೇಕು. ಆಗಲೇಬೇಕು. ಹೌದು. ಯೋಚಿಸಬೇಡ. ಹಾ. ಒಮ್ಮೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹಾ, ಅದು ಹೇಳ್ಬೇಕಾ? ಹೇಳು. ಓಂ ನಮಃ ಶಿವಾಯ. ಓಂ ನಮಃ ನೋಡಿದ್ಯಾ? ಶಿವಾಯ. ನೋಡು. ಓಂ ನಮಃ ಶಿವಾಯ. ಹೇಗೆ ಹ, ಹೇಗೆ ಪರಿಹಾರದ ಮಾರ್ಗ? ಅಲ್ವಾ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಹಾಗೆ ನಿನಗೆ ಮಾತ್ರ ಈ ಬೋಧನೆ ಅಲ್ಲವೇ ಅಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಉಳಿದವರೆಲ್ಲರಿಗೂ ಈ ವಿಚಾರ ಮುಟ್ಟಿಸಬೇಕು. ನೀನು ಇದನ್ನ ಹೇಳ್ತಾ ಇದ್ರೆ ಪಾಲಕರಿದ್ದಾರೆ. ಇದು ಒಮ್ಮೆಯೇ ಮೂರು ಗುಳಿಗೆ ತಗೊಂಡು ಅರ್ಥ ಉಂಟು. ಹೌದಾ? ಹೇಳು ಮಾತ್ರ ಕಡಿಮೆ ಆಗ್ತದೆ. ಕಡಿಮೆ ಆಗುವುದೇ ಇಲ್ಲ. ಕಷ್ಟ ಕಾಲಕ್ಕೆ ನಾವು ಪರಿಹಾರ ಕೊಡುವವರೇ ಅಲ್ವಾ? ಅದಕ್ಕೆ ಹಾಗಾಗಿ ಅವನನ್ನೇ ಸ್ಮರಿಸಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ವಿಶ್ರಾಂತಿಯನ್ನು ಪಡೆ, ಪರಿಹಾರ ಕೊಡುತ್ತೇನೆ, ಯೋಚಿಸಬೇಡಿ. ಹೀಗೆ ಹೇಳ್ತಾ ಹೋಗ್ತಾ. ಹೀಗೆ ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅನಂತಪಾಲಿಗೆ ಕೌಶಿಕ ಪರಿಹಾರ ಬೇಕಲ್ಲ, ಅಂತವರ ತಪಸ್ಸನ್ನು ಮನವೊಲಿಸಬೇಕಲ್ಲ. ಯಾರಿದ್ದಾರೆ ಅಂತ ಸಮರ್ಥರು ನಮ್ಮಲ್ಲಿ? ಯಾರ್ಯಾರನ್ನೋ ಕಳಿಕೊಟ್ಟು ಪ್ರಯೋಜನ ಉಂಟ? ಅಂತವರಿಗದು ಕಷ್ಟ ಸಾಧ್ಯ. ಅಂತ ಸಮರ್ಥರೇ ಆಗಬೇಕು. ಯಾರು ಯಾರು ನಮ್ಮಲ್ಲಿ? ಅವಳೇ ಮೇನಕ. ಅವಳನ್ನೇ ಕರೆದುಕೊಳ್ಳುವುದೇ ಸೂಕ್ತ. ಯಾರಲ್ಲಿ ಮೇನಕ? ಶುಭವಾಗಲಿ ಅಂತ ಹೇಳು ಮೇನಕ. ಏನು? ವಿಷಯ ಗೊತ್ತಾಗಲಿ. ಓ ಮೇನಕ, ತನು ಕರಗೋ ಈಗಲೋ ಯಮ್ಮ, ತನು ಕರಗೋ ಈಗಲೋ. ಕನಕಾಂಗಿನಿ ಮುನಿಯ ಮೋಗಿಸಬೇಕು, ಕನಕಾಂಗಿನಿ ಮುನಿಯ ಮೋಗಿಸಬೇಕೆಂದೆನಳು. ಮೇನಕ ಅಷ್ಟು ದಿನ ಪಾಲಿಗೆ ಉಂಟಾಗಿರಬಹುದು. ಈಗ ತಾನೇ ನಾನು ವಟೋರವನ್ನು ಕೊಟ್ಟ ಕ್ಷಣ ನಾಟಕದ ಕಳವಿದ್ದೇನೆ. ಅದನ್ನೆಲ್ಲವನ್ನ ಪೂರೈಸಿ ನಿನ್ನ ಅಂತಃಪುರವನ್ನ ಸೇರಿದವಳಿದ್ದೀಯಾನಿ. ಮತ್ತೆ ಸುರಪಾಲ ಕರೆಸಿಕೊಂಡಲ್ಲ. ಏನೋ ಕಾರ್ಯಕಾರಣ ಇದ್ದಿರಲೇಬೇಕು. ನೀನು ಯಾವತ್ತೂ ಬರ್ತಾ ಇರ್ತೀಯ, ಹೋಗ್ತಾ ಇರ್ತೀಯ.
ಇದೇನು ಹೊಸತೇನೆ ಮೇನಕ? ಆದ್ರೆ ಈ ದಿವಸ ಮತ್ತೆ ಕರೆದುಕೊಂಡೆ ಯಾಕೆ? ಅದು ನೀವು ಮೀನಕ್ಕಿಗೆ ಬರ್ಬೇಕು. ನೀನೇ ಬೇಕು. ಅದೀಗ ನಿಂದಲ ಈ ಮಹತ್ತರವಾದಂತಹ ಕಾರ್ಯ ನೆರವೇರಲಿಕ್ಕೆ ಹಾಗಾಗಿ ನೀನು ಕರೆದುಕೊಂಡೆ. ಮೇನಕ, ನಾಡು ಭೂಲೋಕದತ್ತ ಗಾಂಧಿರಂಧನ ಯಾರು ಕೌಶಿಕ ಕನಗೋತಮನಿತರಾಗಿದ್ದಾಳೆ. ಆ ತಪೋಜ್ವಾಲೆ ಅಂತ ಹೇಳುವುದು ನಮ್ಮ ದೇವರ ಮುಟ್ಟಿದೆ. ಎಲ್ಲ ಕಡೆ ವ್ಯಾಪಿಸಿದೆ. ಎಲ್ಲಿ ನೋಡಿದ್ರು ಧೂಮ, ಉಸಿರಾಡುವುದೇ ಕಷ್ಟ. 33 ಕೋಟಿ ದೇವತೆಲ್ಲರೂ ಏನಾಗುತ್ತಾ ಇದೆ ಸಮಸ್ಯೆ ತತ್ತರಿಸ್ತಾ ಇದೆ. ಭಯಭೀತರಾಗಿದ್ದಾರೆ. ಮೈ ಮಲಗುತ್ತಾ ಇದೆ. ಅದು ಆ ಭಯ ಅಂತ ಹೇಳುವುದು ಆದಷ್ಟು ಬೇಗ ದೂರ ಆಗಬೇಕು ಅಂತಾದ್ರೆ ಆ ತಪೋನಿಧಿ ಇದ್ದಾನಲ್ಲ ಕೌಶಿಕ, ಅವನ ತಪಸ್ಸು ನಿಲ್ಲಬೇಕು. ಅವನ ತಪಸ್ಸನ್ನೇ ಭಂಗಗೊಳಿಸಬೇಕು. ಅದಕ್ಕೆ ಸಮರ್ಥಳು ನೀನು ಅನ್ನುವುದಾಗಿ ನಾನು ಕರೆದುಕೊಂಡಿದ್ದೇನೆ. ವಿಳಂಬ ತರಲ್ಲ ಮೇನಕ, ಆದಷ್ಟು ಬೇಗ ಮೂಲಕಕ್ಕಾಗಿ ಹೋಗು. ಅವನ ತಪವನ್ನ ಹಾಳು ಮಾಡಬೇಕು. ಹೋಗುವರ್ತೀಯ ಅಲ್ಲಿಗೆ? ನಿಮ್ಮ ಉದ್ದೇಶ ಒಳ್ಳೆಯ. ಹೌದು, ಮಾತಿಗೆ ಅವಕಾಶ ಇದೆ. ಖಂಡಿತ ಅವಕಾಶ. ಹೇಳಿಕೋ. ಸುಚರಿತ ಸಕಲ ಸದ್ಗುಣ ಸಾನಂದ ತರಗಡ ಸುಚರಿತ ಸಕಲ ಸದ್ಗುಣ ಸಾನಂದ ಸುಚರಿತ ಸಕಲ ಸದ್ಗುಣ ಸಾನಂದ ಎನ್ನ ವಚನವನಾಲಿಸೋ ದಿವಿಜೇಂದ್ರ ಎಲ್ಲ ವಚನವನಾಲಿಸೋ ದಿವಿಜೇಂದ್ರ ಪುರುಷರ ಹೃದಯವ ಅರೆಗಣ್ಣ ನೋಟದಿಯೇ ಪುರುಷರ ಹೃದಯವ ಪುರುಷರ ಹೃದಯವ ಅರೆಗಣ್ಣ ನೋಟದಿಯೇ ಪುರುಷರ ಹೃದಯವ ಪುರುಷರ ಅರೆಗಣ್ಣ ನೋಟದಿ ಅರೆಗಣ್ಣ ನೋಟದಿ ಅರೆಗಣ್ಣ ನೋಟದಿ ಕರಗಿದು ಮನುವಿದೆ ಸರಿಯನಗೆ ಕರಗಿದು ಮನು ಕರಗಿಸುವನು ಸರಿಯನಗೆ 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 ಪುರುಷರ ಹೃದಯವ ಅರೆಗಣ್ಣ ನೋಟದಿ ಕರಗಿಸುವನು ವಿರೆ ಸರಿಯನಗೆ ಕರಗಿಸುವನುವಿದೆ ಕರಗಿಸುವನುವಿದೆ ಸರಿಯನಗೆ
ಸುರವರನೆ ಕಾರ್ಯಗರಿಯಾದೆ ಸುರವರನೆ ಸುಚರಿತ ಸಕಲ ಸದ್ಗುಣ ಸಾಂದ್ರಾಯ ಮಮ ವಚನವ ಆಲಿದು ದಿವಿಜೇಂದ್ರ ಸದ್ಗುಣ ಸಾಂದ್ರಾಯ ದಿವಿಜೇಂದ್ರ ಸುಚರಿತ ಸಕಲ ಸದ್ಗುಣ ಸಾಂದ್ರಾಯ ಎಲ್ಲ ವಚನವನಾಲಿದು ದಿವಿಜೇಂದ್ರ ಅಮರೇಂದ್ರ ಈ ಹೋಗಲೇಬೇಕು ಹಾಗಾಗಿ ನೀವು ಕರ್ಕೊಂಡೋಗು ನಾನು ನೋಡು ನಮ್ಮವರ ಪರಿಸ್ಥಿತಿ ಏನಾಗಿದೆ ಅಂತ ಉಸಿರಾಡುವುದಕ್ಕೂ ಕಷ್ಟ ವಿಳಂಬ ಆಯಿತು ಅಂತಾದ್ರೆ ನಾಳೆ ದಿವಸ ನನ್ನ ಸ್ಥಿತಿಯೂ ಹಾಗೆ ಬೇಡ ನಿನ್ನ ಸ್ಥಿತಿಯೂ ಹೀಗೆ ಖಂಡಿತ ನಾವೆಲ್ಲರೂ ಆಲೋಚನೆ ಮಾಡಬೇಕಂತಹ ಪ್ರಮೇಯ ಒದಗಿ ಬಂದಿದೆ ಅಲ್ವಾ ಮತ್ತೆ ನೋಡಿದ ನಮ್ಮ ಈ ಸಭೆಯನ್ನು ಹೌದು ಹೇಗಾಗಬೇಕಿತ್ತು ಸಭೆ ಹೇಗಿರ್ಬೇಕಿತ್ತು ಈ ಸಭೆ ಅಲ್ವಾ ಇದಕ್ಕೆ ಕಾರಣ ಆ ಕೌಶಿಕನ ತಪಸ್ಸು ಹೌದು ಆ ತಪದ ಜ್ವಾಲೆಯಿಂದ ಎಲ್ಲವನ್ನೂ ತಂದಿಟ್ಟಿದ್ದಾರೆ ನಿಜ ಈ ವಿಚಾರವು ಅರಿತಂತಹ ತಾವುಗಳು ನನ್ನನ್ನೇ ಬರಮಾಡಿಸಿಕೊಂಡೆ ಹೌದು ನಿಮ್ಮ ಮನದಿಗಿದ್ದವನ್ನು ಚೆನ್ನಾಗಿ ಅರ್ಥೈಸಿಕೊಂಡೆ ಸಂತೋಷ ಕಾಲೇನು ಬಲಿರ ನಿಮ್ಮ ಸ್ವಭಾವವೇ ಹಾಗೆ ಜಗಕ್ಕೆ ಹಿತವನ್ನು ಶಕ್ತಿರ ಮೂರು ಲೋಕಕ್ಕೆ ಒಳ್ಳೆಯದನ್ನೇ ಬಯಸುವವ ಖಂಡಿತ ಹಾಗಿರುವಾಗ ನಮ್ಮ ಲೋಕಕ್ಕೆ ಇಂತಹ ಸಮಸ್ಯೆ ಬಂದಾಗ ಮಿಡಿಯುವಂತಹ ಆ ಸಹನೆ ಸ್ವಭಾವ ಇಲ್ಲದೆ ಇರ್ತದೆ ಹೇಳಿ ಮಾನವರು ಕೊಡುವಂತಹ ಕಷ್ಟ ಬೇರೆ ಅದು ಯಾವತ್ತೂ ನಾವು ಕಣ್ಣಾರೆ ಕಾಣ್ತಾ ಇದ್ದದ್ದು ಸರಿ ಇದು ಹಾಗಲ್ಲ ಒಬ್ಬ ಮುನಿನಿಂದ ಖಂಡಿತ ನಿಮ್ಮ ಮನಸ್ಸು ಹೇಗೆ ಅಂತ ಹೇಳಿದ್ರೆ ನವನೀತದ ಹಾಗೆ ಹೌದು 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 ಸರಿ ಸುಗುಣ ಸಾಂದ್ರ ಅಂದ್ರೆ ಒಳ್ಳೆಯ ಗುಣವನ್ನೇ ಮೈಗೂಡಿಸಿಕೊಂಡವ ಸುಚರಿತ ನಿನ್ನ ಬದುಕಿನಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಎನ್ನುವುದೇ ಇಲ್ಲ ಆದರನಾಗಿ ಲೋಕಕ್ಕೆ ಆದರ್ಶ ಪ್ರಾಯನಾಗಿ ಬದುಕಿದವ ಆದ್ರೆ ಈ ಕೆಲಸವನ್ನು ಮಾಡುವಂತಹ ಪೂರ್ವದಲ್ಲಿ ನಾನು ಸರಿಯಾಗಿ ಆಲೋಚನೆಯನ್ನು ಮಾಡಬೇಕು ಯಾಕೆ ಬರ್ತೀರಾ ನಾಯಿನ ಸೇವೆ ನೀ ಹೇಳಿದ ಕಾರ್ಯವನ್ನು ನಾನು ಮಾಡಲೇಬೇಕು ಮಾಡತಕ್ಕದ್ದು ಮರಳಿ ಯಾಕೆ ಎನ್ನುವ ಹಾಗೆ ಪ್ರಶ್ನೆ ಮಾಡಬಾರದು ಆದ್ರೆ ಮಾಡುವಂತಹ ಅನಿವಾರ್ಯತೆ ಬಂದು ತೆಗೆದೆ ನಿಮ್ಮಲ್ಲೇ ಕೇಳುತ್ತೇನೆ ಸಂಕೋಚ ಮಾಡ್ಕೊಳ್ಳಿ ಹೇಳ ಈ ಉಪ್ಪಿನ ಮೂರ್ತಿಯನ್ನು ಮಾಡಿ ಸಮುದ್ರಕ್ಕೆ ಅಥವಾ ನೀರಿಗೆ ಇಳಿಸಿದ್ರೆ ಅದು ಮೂರ್ತಿಯಿಂದ ಕರಗಿ ಕರಗಿ ನೀರಾಗಿ ಖಂಡಿತ ನಿನ್ನ ಭಾವನೆ ಹೇಗೆ ಮೇಲಕ್ಕೆ ಆತನ ಮನಸ್ಸನ್ನು ಕರಗಿಸ್ತಾಳೆ ಆ ಚಾಚಿತಕ್ಕೆ ನಾನು ಪುರುಷರ ಹೃದಯವ ಅರೆಗಂಟ ನೋಟ ಅಲ್ಲೇ ಕರಗಿಸುವಂತಹ ಸಾಮರ್ಥ್ಯ ನಮಗಿದೆ ಆದ್ರೆ ಆ ತಾಪಸ್ಯನ್ನು ಕೆಡಕುವುದಕ್ಕೆ ಹೋಗಬೇಕೆನ್ನುವ ಹಾಗೆ ಆಲೋಚನೆಯನ್ನು ಮಾಡುವಾಗ ಅದು ಸರಿಯಲ್ಲ ನನ್ನಿಂದ ಆಗ್ಲಿಕ್ಕಿಲ್ಲ ಎನ್ನುವಂತಹ ಆಲೋಚನೆ ಅಷ್ಟೇ ಮುನಿಗಳೊಳಿದನು
ಘನ ಬಲವಂತನು ಮುನಿಗಳೊಳಿದನು ಘನ ಬಲವಂತನು ಘನ ಬಲವಂತನು ವನರುಗ ಭವ ಎಣೆಯನಬಹುದು ಗೀತ ವನರುಗ ಭವ ವನರುಗ ಭವ ಎಣೆಯನಬಹುದು ನಿನಗರಿವಿಲ್ಲವೇ ಮನದಲ್ಲಿ ಯೋಚಿಸು ಮುನಿಯದಿರು ಮನದಲ್ಲಿ ಯೋಚಿಸು ಮನದಲ್ಲಿ ಯೋಚಿಸು ಮುನಿಯದಿರು 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 ಅನಿಮಿಷರೊಡೆಯನ ನಿನಗರಿವಿಲ್ಲವೇ ಮನದಲ್ಲಿ ಯೋಚಿಸು ಮುನಿಯದಿರು ವನರುಗ ಭವಗೆಣೆಯನಬಹುದು ಅನಿಮಿಷರೊಡೆಯನೆ ನಿನಗರಿವಿಲ್ಲವೇ ಮನದಲ್ಲಿ ಯೋಚಿಸು ಮುನಿಯದಿರು ಈ ಮನದಲ್ಲಿ ಯೋಚಿಸು ಮುನಿಯದಿರೋ ಸುಧರಿದ ಸಕಲ ಸುಗುಣನಾಂಗ ಎನ್ನ ವಚನವಲಾಲಿಸು ವಿಜೇಂದ್ರ ಸದ್ಗುಣ ಸಾಂಗ ವಿಜೇಂದ್ರ ಸದ್ಗುಣ ಸಾಂಗ ನಿನ್ನಿಂದ ಈ ಕಾರ್ಯ ನೆರವೇರುತ್ತದೆ ಅನ್ನುವ ಆತ್ಮವಿಶ್ವಾಸ ಕಂಡುಕೊಂಡೇನ ಇಲ್ಲಿಯೂ ನೀನು ಸಂಕೋಚ ಮಾಡಿಕೊಳ್ತಾ ಇದ್ದೀಯ ನಿನಗಾಗುವ ಸಮಸ್ಯೆ ಒಂದು ಬೇಕಲ್ಲ ಸಮಸ್ಯೆ ಯಾವುದು ಕೇಂದ್ರಕ್ಕೆ ಮುಟ್ಟಿದಾಗ ಮಾತ್ರ ಪರಿಹಾರ. ಇಷ್ಟೊತ್ತಿಗೆ ಅರ್ಥ ಇತ್ತು ನೀವು ಹೊರಟೆ ಖಂಡಿತ ನನ್ನ ಮೇಲೆ ಮಹತ್ತರವಾದಂತಹ ಹೊಣೆಗಾರಿಕೆಯನ್ನು ಹೊರಿಸಿ ಹೌದು ಆ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಬೇಕು. ಮಾತ್ರ ಧನ್ಯವಾದ ಸಮರ್ಪಿಸ್ತೇನೆ. ಯಾಕೆ ಹೇಳು, ಈ ಕಾರ್ಯದಿಂದ ಮಾತ್ರ ಸಾಧ್ಯ ಎನ್ನುವ ಹಾಗೆ ನೀನೇ ಹೇಳಿದವ. ಆದ್ರೆ ಆಲೋಚನೆಯನ್ನು ಮಾಡಬೇಕು. ಕಾರ್ ಇರೋ ಮೊದಲು ಕಣ್ಣಿಡಬೇಕಾಗ್ತದೆ. ಹೌದಲ್ವಾ? ನಾವು ಮಾಡುವಂತಹ ಕಾರ್ಯಕ್ರಮದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಪೂರಕ, ಯಾವುದು ಮಾರಕ, ಯಾವುದು ಸಾಧಕ, ಯಾವುದು ಬಾಧಕ, ಸತ್ಯವೋ ಅಲ್ವಾ ಅಸತ್ಯವೋ ತಿಳಿದುಕೊಳ್ಳಬೇಕು. ಈ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಸಾಮಾನ್ಯ ಮುನಿ ಎನ್ನುವ ಹಾಗೆ ಕಲ್ಪನೆ ಇರ್ಬೋದು, ತಾಪಸಿ ಎನ್ನುವ ಹಾಗೆ ಸಾಮಾನ್ಯ ತಾಪಸಿ ಹೌದು ಅಂತಾದ್ರೆ ನಾನು ಹೋಗಿ ನನ್ನ ಅರೆಗಣ್ಣ ನೋಟದಿಂದ ಅವನ ತಪಸ್ಸನ್ನು ಕೆಡಿಸಿ ಬರ್ತಾ ಇದ್ದೆ. ಆದ್ರೆ ಇವನು ಹಾಗಲ್ಲ. ಹೇಗೆ? ಮುನಿಗಳಲ್ಲಿ ಘನವಂತನು, ಹೆಚ್ಚೇಕೆ ವನರುಹ ಬಗೆ ಎಣೆಯಲಿಸಲ್ಪಟ್ಟವನು, ಬ್ರಹ್ಮನ ಹಾಗೆ ಸಾಮರ್ಥ್ಯವನ್ನು ಹೊಂದಿದವ, ಅದೇಂದ್ರನಾಗಿ ತೇಜಸ್ಸನ್ನು ಹೊಂದಿದವ. ಸ್ವಾಮಿ, ನಿಮಗೆ ಗೊತ್ತಿಲ್ಲ ಅಂತ ಅಲ್ಲ, ಹೇಳು. ಸಕಲವನ್ನು ತಿಳಿಯುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ದಿವಿಜೇಂದ್ರ ಪ್ರತ್ಯೇಕವಾಗಿ ಹೇಳಬೇಕಾಗ್ತದೆ. ಅವ ಈಗ ಹೇಗಿದ್ದಾನೆ? ಹೇಗೆ? ನಿಂದು ಈ ಅಖಿಲೇಂದ್ರಿಯಗಳನ್ನು ಬಂಧಿಸಿ ಮಾಡೋದಂತಹ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಇಂದ್ರಿಯರನ್ನೇ ಕಲಿಸಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಸರಿ. ನಾನು ನಿಮ್ಮನ್ನೇ ಕೇಳ್ತೀನಿ, ಹೇಳು. ಈ ಹುಡುಗನ ಮುಂದೆ ಹೋಗಿ ನಾವು ಎಷ್ಟು ಹುಡುಗ ಪ್ರಯೋಜನ ಅಂತ ಹೇಳಿ ದೃಷ್ಟಿ ಬೇಕಲ್ಲ ನೋಡ್ಲಿಕ್ಕೆ. ಮಾತ್ರವಲ್ಲ, ಕಿವುಡನ ಮುಂದೆ ಹೋಗಿ ನಾವು ಸುಶ್ರಾವ್ಯವಾಗಿ ಗಾಯನವನ್ನು ಹಾಡಿದ್ರೆ ಏನು ಪ್ರಯೋಜನ? ಹೇಳು. ಹೌದು ತಾನೆ?
ಕೆಲವರಿಗೆ ಹೋಗಿ ಬಾಯಿ ತುಂಬ ಮಾತನಾಡು ಎನ್ನುವ ಹಾಗೆ ಪ್ರಚೋದನೆ ಕೊಟ್ರೆ ಏನು ಪ್ರಯೋಜನ ಹೇಳಿ? ಸಾಧ್ಯ. ಹಾಗೆ ಮೂಗೇ ಇಲ್ಲದವನಿಗೆ ತನುಗಂಧವನ್ನು ಹೋಗಿ ಮಾತನಾಡಿಸು ಅಂತ ಹೇಳಿದ್ರೆ ಏನು ಪ್ರಯೋಜನ ಹೇಳಿ? ಹೌದು ತಾನೆ? ಅದರಲ್ಲಿ ಮಹಾ ತಾಪಸಿ ಇದ್ದಾರೆ. ನನಗೊಂದು ರೀತಿಯ ಹೆದರಿಕೆ. ಹೌದು. ಆದ್ರೆ ಒಂದು ಸೂಚನೆ ಕೊಡ್ತೇನೆ ನಾನು. ಹೇಳು. ತಪಸ್ಸನ್ನು ಯಾರಾದ್ರೂ ಕಿಡಿಸುವವರಿದ್ರೆ ಆಲೋಚನೆ ಹೇಗೆ ಆದೀತೋ ಮೆಚ್ಚದೆ ಪುರ ಅನಿಮಿಷರುಳಿಯರು ಘನವೇಗದಲ್ಲಿ ಹೋಗು ಈ ಪುರ ಅನಿಮಿಷರುಳಿಯರು ಘನವೇಗದಲ್ಲಿ ಹೋಗು ಅವನ ಕಪವನ್ನು ಹಾಳುಗೆಡುವುದಕ್ಕೆ ನಿನಗೆ ಬಹಳ ಭಯವಾಗುತ್ತಾ ಇದೆ. ಮೇನಕ, ನೀನೇ ಹೇಳಿಕೊಂಡಿದ್ದೀಯ ಪುರುಷರ ದೇವನ ಅರಗಣ್ಣ ನೋಟದಿ ಅಲ್ವಾ ಸೆಳೆಯುವಂತ ಆ ಒಂದು ಯೋಗ್ಯತಾವಂತನಿದ್ದೀಯ. ಅಲ್ಲದೆ ಹೋದ ನೋಡು ಒಬ್ಬ ಸಾಮಾನ್ಯ ಮುನಿ ಅಲ್ಲ ಹೇಳ್ಕೊಂಡೆ. ಹೌದು, ಇಂದ್ರಿಯಗಳನ್ನೇ ನಿಗ್ರಹಿಸಿದ ನೀನು ಹೇಳಿದ ಹಾಗೆ. ನೋಡು, ನಿನ್ನ ಅರಗಣ್ಣ ನೋಟಕ್ಕೆ ಯಾವ ನೈಷ್ಠಿಕ ಬ್ರಹ್ಮಚಾರಿಯಾಗಿರಲಿ ಒಲಿದು ಬರಲೇಬೇಕು. ಆ ಕ್ಷಣದಲ್ಲಿ ಅವನು ನೀನು ಮರಳು ಬರಿಸುತ್ತೀಯ. ಆ ವಿಶ್ವಾಸ ನನಗುಂಟೆ. ನೋಡು, ನಮ್ಮ ಅಷ್ಟದಿಕ್ಪಾಲಕ ಮಾತ್ರ ಅಲ್ಲ, ಮುಕ್ಕೋಟಿ ದೇವತೆಗಳ ಉಳಿಯಬೇಕು ಅಂತಿದ್ರೆ, ಇಲ್ಲಿಯ ಬದುಕಬೇಕು, ಬಾಳಬೇಕು ಅಂತಿದ್ರೆ ನೀನು ಭೂಲೋಕಕ್ಕೆ ಹೋಗಲೇಬೇಕು. ಹಾಗಂತ ನಿನಗೆ ಭಯ ಬೇಡ. ನೀನು ಓರ್ವಳೆ ಹೋಗುವುದಲ್ಲ, ಇದ್ದಾರ ನಮ್ಮಲ್ಲಿ. ನೀನು ಯಾಕೆ ಒಬ್ಬಳೆ ಹೋಗಬೇಕು? ನಾನಿದ್ದೇನೆ, ಇದ್ದಾನೆ, ಮನ್ವತ್ತ ಇದ್ದಾನೆ. ಅವರನ್ನು ಸೇರ್ಕೊಂಡು ನೀನು ಹೋದೆ ಅಂತಾದ್ರೆ ಎಲ್ಲ ಕಷ್ಟ ಪರಿಹಾರ ಬೇಗ. ಹೇಗೆ ಈಗ ಕೊಡ್ತೀಯ? ಹೌದಾ? ಅವ್ರು ಬಿಡಿಸ್ಬೇಕು, ನೀನು ಕೆಡಿಸ್ತೀಯ. ಸಿದ್ಧ ಇದೆಯಾ? ಒಪ್ಪಿಕೊಂಡಿಯಲ್ಲ? ಮತ್ತು ವಿಳಂಬ ಯಾಕೆ? ಎಲ್ಲ ನಾವು ಮಾಡ್ತಾ
ನೇರವಾಗಿ ಬಂದಿದ್ದೇನೆ. ಪದ ಕೆಳಗಿದ್ದೇನೆ. ಯಾವುದೋ ಕೆಲಸ ನನ್ನಿಂದಾಗಬೇಕು ಎಂಬ ಆಲೋಚನೆ ನನ್ನದ್ದು. ಹೌದಾ? ಏನಂತ ಕೇಳಬಹುದಾ? ಇಲ್ಲೇ ಇದ್ದವನೇ ನಿನ್ನ ಗಮನಕ್ಕೂ ಬಂದು ಮುಟ್ಟಿದೆ ಅಂತ ತಿಳಿದವನ. ಅಲ್ಲ, ಸಂಪೂರ್ಣ ವಿಚಾರ ಗಮನಕ್ಕೆ ಬರಲಿಲ್ಲ. ಯಾಕೆ? ನಮಗೆ ಎಲ್ಲ ವಿಚಾರಕ್ಕೆ ಹೇಳಿದೆ. ನಾನಿರಲ್ಲದ ಕೌಶಿಕ ಕನಕೋತ್ತರ ಬದುಕಲಾಗಿದ್ದಾನೆ. ತಪೋಜ್ವಾಲೆ ಅಂತ ಹೇಳುವುದು ನಮ್ಮ ದೇವರೊಬ್ಬರೇ. ಎಲ್ಲರೂ ಉಸಿರಾಡುವುದಕ್ಕೆ ಅಷ್ಟ ಹೋರಾಡ್ತಾ ಇದ್ದಾರೆ. ಹಾಗಾಗಿ ಆ ತಪಸ್ಸನ್ನ ಕೆಡಿಸುವುದಕ್ಕೆ ನೇರಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕೆ ನಿನ್ನ ಸಹಾಯವೂ ಬೇಕು. ಇದಕ್ಕೆ ಪ್ರವೇಶ ಆಗಿದೆ. ಆಗಲಿ ಅಂತೆ. ಕೇವಲ ಉಪಯೋಗ ಮಾತ್ರ ಅಲ್ಲ, ಅವ ಮಂದರಥ ಮಾಡ. ಹಾಗಾಗಿ ಆದಷ್ಟು ಬೇಗ ನಾವೆಲ್ಲವರೊಂದಾಗಿ ಉತ್ತಮಾವತ್ಯತ ಸಾಧ್ಯ.